ಈ ಮಾಹಿತಿ ಹಕ್ಕಿನ ಬಗ್ಗೆ ಕಾಂಟ್ರಿಬ್ಯೂಷನ್ ಏನೇನು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ಚೆನ್ನೈ ಅವರು ಹೇಳ್ತಾ ಇದ್ರು, ಇಲ್ಲ ನಾವು ಸೌಜನ್ಯ ಹೋರಾಟಕ್ಕೆ ಜೇವರ್ಗಿಯಲ್ಲೂ ಕೂಡ ಮಾಡಿದ್ದೀವಿ, ತುಮಕೂರಲ್ಲಿ ನಾವು ಬಂದಿದ್ದೀವಿ, ನಾವು ಮಂಗಳೂರಲ್ಲಿ ಕೂಡ ಇನ್ಮೇಲೆ ಬರ್ತೀವಿ. ನಾನು ಇದರಲ್ಲಿ ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಮಾಹಿತಿ ಹಕ್ಕಿನ ಇದರಲ್ಲಿ ಪಾತ್ರ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೌಜನ್ಯ ಅನ್ನೋ 17 ವರ್ಷದ ಹುಡುಗಿ, ಪಾಪ ಧರ್ಮಸ್ಥಳದ ಆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಶಾಲೆ ಇಂತ್ರ ಅವಳು ಕಾಲೇಜ್ ಇಂತ್ರ PUC ಸೆಕೆಂಡ್ ಇಯರ್ ಹುಡುಗಿ ಅವಳು. ಅಲ್ಲಿಂದ ಇಳಿದು ಹೋಗ್ಬೇಕಾದ್ರೆ ಸಾಯಂಕಾಲ ಮಂಗಳವಾರ ನವರಾತ್ರಿ ತಿಂಗಳು ಚಾಮುಂಡೇಶ್ವರಿ ದೇವಿಗೆ ಉಪವಾಸ ಇರ್ತಾಳ ಅವತ್ತವಳು. ಶಾಲೆ ಒಳಗೂ ಹೇಳ್ತಾರ, ನೀನು ಏನಾದ್ರು ತಿನ್ನು ಅಂತೇಳಿ. ಇಲ್ಲ, ನಾನು ಆಯಿಗೆ ನಮ್ಮ ಅಮ್ಮನಿಗೆ, ಅಮ್ಮ ಅಂತಂದ್ರೆ ಚಾಮುಂಡೇಶ್ವರಿ ಅಮ್ಮನ ಉಪವಾಸ ಇದ್ದೀನಿ ಅಂತ ಹೇಳ್ತಾರ. ಆ ಹುಡುಗಿನ ಸಾಯಂಕಾಲ ಎಳ್ಕೊಂಡು ಹೋಗಿ ಬರವಾಗಿ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾರೆ. ಇವತ್ತು ಕಲ್ಕತ್ತಾ ಅತ್ಯಾಚಾರ ಪ್ರಕರಣದ ಬಗ್ಗೆ ಇಡೀ ದೇಶದಲ್ಲಿ ದೊಡ್ಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ? ಅತ್ಯಾಚಾರ ಅಂತ ಗೊತ್ತಾಯ್ತು. CC ಕ್ಯಾಮೆರಾ ಇದ್ದಿದ್ದನ್ನ ಹಾಳು ಮಾಡಿದ್ರು ಕಲ್ಕತ್ತಾ ಇದರಲ್ಲಿ. ಇಲ್ಲೂ ಕೂಡ ಹಾಳು ಮಾಡಿದ್ರು. CC ಕ್ಯಾಮೆರಾ ಇರ್ಬೇಕು, ಹೋದಲ್ಲ, ಐತೆ ಅಲ್ಲಿ. ಸ್ವತಃ SP ಅವರೇ ಹೇಳ್ತಾರೆ CC ಕ್ಯಾಮೆರಾ ಇತ್ತು ಅಂತ ಹೇಳಿ. ಅದ್ರ ಫುಟೇಜ್ ತಗೊಳ್ಳುವುದನ್ನೇ ಇಲ್ಲ. ಯಾಕೆ ತಗೊಳ್ಳುದಿಲ್ಲ? ಯಾವ ಜಾಗದಲ್ಲಿ ಆ ಹುಡುಗಿನ ಎತ್ಕೊಂಡು ಹೋಗಿದ್ದಾರೆ ಅದೇ ಜಾಗದ 10 ಮೀಟರ್ ಅಲ್ಲಿ ಐತೆ CC ಕ್ಯಾಮೆರಾ ಐತೆ. ಬರೀ CC ಕ್ಯಾಮೆರಾ ಹಾಳು ಮಾಡೋದಲ್ಲ, ಆ CC ಕ್ಯಾಮೆರಾ ಇದ್ದಂತ ಬಸ್ ಸ್ಟ್ಯಾಂಡ್ ಅನ್ನೇ ಡೆಮಾಲಿಷನ್ ಮಾಡ್ತಾರೆ. ನಾವ್ ಇದನ್ನ ಯಾಕೆ ಅಂತ ಕೇಳಿದ್ರೆ ನಮ್ಗೆ ಹೇಳ್ತಾರೆ, ನಾವು ದೇವರ ವಿರೋಧಿಗಳ, ನೀವು ದೇವಸ್ಥಾನಕ್ಕೆ ಅವಮಾನ ಮಾಡ್ತೀರ. ಆಯ್ತು, ಡೆಡ್ ಬಾಡಿ ಸಿಕ್ತು ಮರುದಿನ. ಡೆಡ್ ಬಾಡಿ ಮೃತದೇಹ ಸಿಕ್ಕಾಗ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗ್ತದ, ಅವಳ ಮರ್ಮಾಂಗದ ಒಳಗಡೆ 6 ಇಂಚು ಮಣ್ಣು ಹಾಕಿ ಅದನ್ನ ಜಜ್ಜಿ ಅವಳ ಕೊಲ್ತಾರೆ. ಮರ್ಮಾಂಗದಲ್ಲಿ 6 ಇಂಚು ಮಣ್ಣು ಹಾಕ್ತಾರೆ. ಯಾಕೆ ಹೇಳ್ರಿ? ಅತ್ಯಾಚಾರಿಗಳ ಸ್ಪರ್ಮಾಟ ವೀರ್ಯಾಣುಗಳು ಸಿಗಬಾರ್ದು, ಸಿಕ್ಕರೆ ಸಿಕ್ಬಿಡ್ತಾರೆ ಯಾರು ಅಂತ ಹೇಳಿ 6 ಇಂಚು ಮಣ್ಣು ಹಾಕಿ ಕೊಲ್ತಾರೆ. ಆ ಮಣ್ಣು ಹಾಕಿರ್ತಾರಲ್ಲ, ಪೋಸ್ಟ್ ಮಾರ್ಟಮ್ ಡಾಕ್ಟರ್ ತೆಗೆದುಕೊಡ್ತಾರೆ ಪೊಲೀಸರಿಗೆ, ಇದನ್ನ ನೀವು ಕಳಿಸಿ FSL ರಿಪೋರ್ಟಿಗೆ ಕಳಿಸಿ ಅಂತ. 3 ದಿನದಲ್ಲೇ ಕಳಿಸ್ಬೇಕು. ಅದನ್ನ ವ್ಯಾಕ್ಯೂಮ್ ಡ್ರೈ ಮಾಡಿ 3 ದಿನದಲ್ಲಿ ಕಳಿಸ್ಬೇಕು. ಪೊಲೀಸರು 12 ದಿನ ಆದ್ರೂ ಹಂಗೆ ಇಟ್ಕೊಂಡು ಕುಂದಿರ್ತಾರೆ. 12 ದಿನ ಆದ್ರೂ ಹಂಗೆ ಇಟ್ಕೊಂಡು ಕುಂತು ಅದ್ರ ಮೇಲೆ ಬೂಸ್ಟ್ ಬೆಳೀತೈತಿ, ಆಮೇಲೆ ಕಳಿಸ್ಕೊಡ್ತಾರೆ. ಅದನ್ನ ಚೆಕ್ ಮಾಡಕ್ ಆಗ್ಬಾರ್ದು ಅಂತ ಹೇಳಿ. ಇದನ್ನ ಕೇಳ್ಬೇಕು ಬೇಡ? ಕೇಳ್ಬೇಕು ಬೇಡ? ಸಂತೋಷ ಒಬ್ಬನ ಹಿಡಿತಾರೆ, 2 ದಿನ ಆದ್ಮೇಲೆ ಹಿಡಿತಾರೆ. ಪೊಲೀಸರು ಹಿಡಿಯೋದಿಲ್ಲ. ಯಾರ ಮೇಲೆ ನಿಜವಾದ ಆರೋಪ ಇರ್ತದೆ, ಸಂಶಯಾಸ್ಪದಗಳು ಇರ್ತಾರಲ್ಲ, ಅವ್ರು ಹಿಡ್ಕೊಂಡು ಬರ್ತಾರೆ. ತಗೊಳ್ರಿ ಇಲ್ಲಿ ಸಿಕ್ಕ ಅಂತ ಹೇಳಿ ಅವನ್ನೇ ಆರೋಪಿ ಮಾಡಿ ದಾಖಲೆಗಳನ್ನು ತೋರಿಸಿದೆ. ಯಾಕಂದ್ರೆ ಕ್ರಿಮಿನಲ್ ಮೊಕದ್ದಮೆಗಳು ಇದ್ದಾಗ ನಾವು ಬರೀ ಬಾಯ ಮಾತಿಂತ ಹೇಳ್ಬಾರ್ದು, ದಾಖಲೆ ಅಂತ ಹೇಳ್ಬೇಕು. ನಮ್ಮ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದೆ. ಇದೇ ಸೌಜನ್ಯ ಪ್ರಕರಣ ಆಗೋಕ್ಕಿಂತ ಸರಿಯಾಗಿ 20 ದಿನದ ಹಿಂದೆ ಅದೇ ಧರ್ಮಸ್ಥಳದ ಅಂಗಳದಲ್ಲಿ ಆನೆ ಮಾವುತನ ಜೋಡಿ ಕೊಲೆ ಆಗ್ತದೆ. ಒಂದೇ ಕುಟುಂಬ ಪಾಪ ಅವ್ರದ್ದು. ಆನೆ ಮಾವುತರು ಅಂದ್ರೆ ಯಾರು? ಆನೆ ನಡೆಸ್ತಾರಲ್ಲ, ಬಡ ಕುಟುಂಬ. ಒಂದೇ ಮನೆಯಲ್ಲಿ 20 ದಿನದ ಹಿಂದೆ ಕೊಲೆ ಆಗ್ತದೆ. ಇಬ್ಬರದು ಕೂಡ ವಯಸ್ಸಾಗಿರ್ತದೆ ಅವನಿಗೆ. ಅವ್ರ ತಂಗಿ ಮೇಲೆ ಅತ್ಯಾಚಾರ, ಅವನು ಮುಂದೆನೇ ತಂಗಿನ ಅತ್ಯಾಚಾರ ಮಾಡ್ತಾರೆ. ಇವ್ರ ಗ್ಯಾಂಗ್ನವರು, ಧರ್ಮೋದ್ಯಮಿಗಳು, ದೊಡ್ಡವರು ಅಂತ ನಾವು ಹೇಳ್ತೀವಲ್ಲ, ಅವ್ರ ಗ್ಯಾಂಗ್ನವ್ರು ಬರ್ತಾರೆ. ಪೊಲೀಸರು ಇದ್ದಾರೆ, ನಮ್ಮ ಸ್ನೇಹಿತರು. ಎಲ್ಲಾ ಪೊಲೀಸರಿಗೂ ನಾನು ಕೇಳ್ತಾ ಇದ್ದೀನಿ, ಸಾಕಷ್ಟು ಸಾರಿ ಕೇಳಿದ್ದೀನಿ, ಇನ್ನು ಮುಂದೆನೂ ನಾನು ಕೇಳ್ತೀನಿ. ಒಂದು ಹತ್ಯೆ ಆದ್ರೆ ಕಂಪ್ಲೇಂಟ್ ಯಾರು ಕೊಡಬೇಕು? ಒಬ್ಬ ವ್ಯಕ್ತಿ ಹತ್ಯೆ ಆದ್ರೆ ಅವನ ಮಕ್ಕಳು, ಅವ್ರ ಅಣ್ತಮ್ಮರು, ಅವ್ರ ತಾಯಿನೋ, ಯಾರು ಜೀವಂತರಿರ್ತಾರೆ, ಮನೆಯಲ್ಲಿ ಯಾರಿರ್ತಾರೆ, ಅವ್ರು ಕೊಡಬೇಕು. ಹೌದಲ್ಲ? ಈ ಜೋಡಿ ಕೊಲೆ ಪ್ರಕರಣದೊಳಗಡೆ ರಾಜೇಂದ್ರ ರೈ ಅನ್ನೋ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ. ಯಾರವನು? ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ, ಆ ಮನೆಗೂ ಸಂಬಂಧ ಇಲ್ಲ, ಆ ಜಾಗಕ್ಕೂ ಕೂಡ ಸಂಬಂಧ ಇಲ್ಲ. ಅನಾಥ ಶವ ಇದ್ರೆ ಆ ಜಾಗದ ಓನರ್ ಯಾರು, ಅವ್ರು ಕೊಡ್ತಾರೆ. ದರ್ಶನ್ ಕೇಸ್ನಲ್ಲಿ ಆಯ್ತಲ್ಲ, ಏನಾಯ್ತು ದರ್ಶನ್ ಕೇಸಲ್ಲಿ? ಅದು ಅನಾಥ ಯಾರು ಬಿದ್ದಿದೆ ಅಂತೇಳಿ ಆ ಜಾಗದ ನೋಡಿದವನು ಕೊಡ್ತಾನೆ, ಜಾಗದ ಓನರ್ ಕೊಡ್ತಾನೆ. ಇಲ್ಲಿ ಆ ಮಾವುತನ ಸ್ವತಃ ಹೆಂಡತಿ ಹೇಳ್ತಾಳೆ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಆಕಿನ ಕಂಪ್ಲೇಂಟೇ ತಗೊಳ್ಳೋದಿಲ್ಲ, ಹೆದರ್ಸ್ ಕಳಿಸ್ತಾರೆ ಪೊಲೀಸ್ ಸ್ಟೇಷನ್ ಇಂದ. ಯಾರು ಇವರು ದಣಿಗಳಿದಾರಲ್ಲ, ದೊಡ್ಡ ದೊಡ್ಡ ಪ್ರಶಸ್ತಿ ತಗೊಂಡಿದ್ದಾರೆ, ಅವರು ಬಲಗೈ ಬಂಟ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅವ್ನು ಕಂಪ್ಲೇಂಟ್ ತಗೊಳ್ತಾನೆ.
ಅದಕ್ಕೆ ಆರೋಪಿಯಲ್ಲಿದ್ದಾರೆ, ಇನ್ನೂ ಮಟ್ಟ ಹಿಡಿದಿಲ್ಲ. 12 ವರ್ಷ ಆಯ್ತು, ಇದುವರೆಗೂ ಕೂಡ ಆರೋಪಿ ನಾಪತ್ತೆ. ಸಿ ರಿಪೋರ್ಟ್, ಆರೋಪಿ ನಾಪತ್ತೆ. ಅದಕ್ಕಿಂತ ಹಿಂದೆ ಪದ್ಮಲತಾ ಪ್ರಕರಣ ಆಗ್ತದೆ. ಅದು 17 ವರ್ಷದ ಹುಡುಗಿ ಕಾಲೇಜಿಂದ ಬರ್ತಿರ್ತಾಳೆ. ಅದೇ ಶಾಲೆಯ ಪ್ರಿನ್ಸಿಪಾಲ್ ಎತ್ಕೊಂಡು ಹೋಗ್ತಾನೆ. 32 ದಿನ ನಿರಂತರ ಅತ್ಯಾಚಾರ ಮಾಡ್ತಾರೆ. ಚಿಕ್ಕ ಹುಡುಗಿಗೆ 32 ದಿನ ಅತ್ಯಾಚಾರ ಆಗಿ ಹೆಣಗಳನ್ನ ಹೊಳೆ ದಂಡಿಗೆ ಬಿಸಾಕ್ತಾರೆ. ಕೊಳತ ಪರಿಸ್ಥಿತಿ ಒಳಗೆ ಆ ಹಣ ಸಿಗ್ತದೆ. ಸ್ಟ್ರೈಕ್ಗಳಾಗ್ತವೆ. ಪೇಪರ್ಗಳನ್ನ, ನನಗೆ ಬಹಳ ಖುಷಿ ಅನಿಸ್ತದೆ ಈ ಪೇಪರ್ಗಳನ್ನ ನೋಡ್ಬೇಕಾದ್ರೆ. ಯಾಕಂತ ಹೇಳಿದ್ರೆ ಈ ಪತ್ರಿಕೆಗಳನ್ನ ಸುಮಾರು ಜನ ಗಂಭೀರವಾಗಿ ತಗೊಳ್ಳೋದಿಲ್ಲ ನಾವು. ಆನಂತರ ಈಗ ಇನ್ನೊಂದು ಹೇಳಿಕೊಟ್ಟಿದ್ರಲ್ಲ ಪತ್ರಿಕೆಗಳು, ಸಂಚಾರಿ, ಆನಂತರ ಗುಮ್ಮಟ ನಗರಿ, ಈ ತರ ಪತ್ರಿಕೆಗಳು ಪ್ರಕಟ ಮಾಡ್ತವೆ. ಲಂಕೇಶ್ ಪತ್ರಿಕೆ ಪ್ರಕಟ ಮಾಡ್ತದೆ. ದೊಡ್ಡ ದೊಡ್ಡ ಪತ್ರಿಕೆಗಳು ಯಾರು ಪ್ರಕಟ ಮಾಡೋದಿಲ್ಲ. ಈ ತರಹದ ಪತ್ರಿಕೆಗಳು ಇಲ್ಲಿ ನಮ್ಮ ಕಲಬುರಗಿಯೊಳಗೆ ಹಿಂದೆ ಕ್ರಾಂತಿ ಅಂತ ಪತ್ರಿಕೆ ಇತ್ತು. ಯಾರ್ಯಾರು ಪ್ರಕಟ ಮಾಡ್ತಾರೆ, ಒಂದು ಪತ್ರಿಕೆಯನ್ನು ಸುಟ್ಟು ಹಾಕಿಬಿಡ್ತಾರೆ. ಈ ಪತ್ರಿಕೆಯನ್ನು ಬಂಡಲ್ ಮಾಡುವಂತ ಹುಡುಗನಿಗೆ ಕೊಂದು ಹಾಕ್ತಾರೆ. ಪದ್ಮಲತಾ ಪ್ರಕರಣ ಯಾರು ಅದನ್ನ ಹುಡುಗರು ಇರ್ತಾರ, ಬೆಳಿಗ್ಗೆ ಎತ್ಕುಳೆ ಹಂಚುತ್ತಾರಲ್ಲ, ಅವನು ಕೊಂದು ಹಾಕ್ತಾರೆ. ಇದು ಅಲ್ಲಿನ ಪರಿಸ್ಥಿತಿ. ನಾವು RTI ನಲ್ಲಿ ಇವತ್ತು RTI ಕಾರ್ಯಕರ್ತರ ಕಾರ್ಯಕಾರಿತೆ ಕೇಳ್ತಾ ಇದ್ದೀನಿ ನಾನು. RTI ಅಲ್ಲಿ ನಾವು ಕೇಳ್ತೀವಿ, ಜಯಂತ್ ಟಿ ಅಂತ ಕೇಳ್ತಾರೆ, ಆನಂತರ VM ಭಟ್ ಅಂತ ಕೇಳ್ತಾರೆ. ಇದರದು ಏನಾಯ್ತು ಪ್ರಕರಣದ್ದು ಅಂತ ಹೇಳಿದ್ರೆ ಆರೋಪಿ ನಾಪತ್ತೆ. ಆ ಪ್ರಕರಣದಲ್ಲಿ ಕೂಡ ಆರೋಪಿ ನಾಪತ್ತೆ. FIR ನಲ್ಲಿ ಏನಿತ್ತು, ಈ ಏನು ಧರ್ಮೋದ್ಯಮಿಗಳ ಧರ್ಮಸ್ಥಳ ದೇವಸ್ಥಾನದ ಮುಖ್ಯ ಆಡಳಿತಾಧಿಕಾರಿಯ ಹೆಸರೇ ಇತ್ತು FIR ಅಲ್ಲಿ. ಮತ್ತು ಆ ಶಾಲೆಯ ಪ್ರಿನ್ಸಿಪಾಲ್, STM ಪ್ರಿನ್ಸಿಪಾಲ್ ಹೆಸರೇ ಪ್ರೊಫೆಸರ್ S ಪ್ರಭಾಕರ್ ಅಂತ. ಹೈಕೋರ್ಟಿಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಡು ಬಿಟ್ರು. ಆರೋಪಿ ನಾಪತ್ತೆ. ಮೊನ್ನೆ VM ಭಟ್ ಅವರು ಮತ್ತೆ RTI ಕಾರ್ಯಕರ್ತರು ಕೇಳ್ತಾರೆ, ಪ್ರಕರಣ ಏನಾಯ್ತು ಅಂತ ಹೇಳಿ. ಏನು ಉತ್ತರ ಕೊಡ್ಬೇಕು ಹೇಳಿ? ಪ್ರಕರಣನೇ ನಾಪತ್ತೆ, ಫೈಲೇ ನಾಪತ್ತೆ ಅಂತ ಹೇಳ್ಬಿಡ್ತಾರೆ. ಫೈಲೇ ಇಲ್ಲ. ಮೊದಲು ಆರೋಪಿ ನಾಪತ್ತೆ, ಈಗ ಫೈಲೇ ನಾಪತ್ತೆ. RTI ಸಿಕ್ಕಿದ್ದು. ಇದು RTI ನ ಏನು ಇದನ್ನು ನಾವು ಪ್ರಶಂಸೆ ಮಾಡಬೇಕು. RTI ನಲ್ಲಿ ಹೇಳ್ತಾರ. ಆ ನಂತರ ವೇದವಲ್ಲಿ ಟೀಚರ್, STM ನಲ್ಲಿ ಟೀಚರ್ ಆಗಿರ್ತಾನೆ. ಪ್ರಮೋಷನ್ ಅನ್ನು ಕೊಡಬೇಕು, ನೀವು ಕೊಡಿ ಅಂತ ಕೇಳಿದ್ದಕ್ಕೆ ಕೊಡೋದಿಲ್ಲ. ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿದ್ದಕ್ಕೆ ಅವ್ರ ಮನೆಗೆ ಹುಡುಗರನ್ನ ಬಿಟ್ಟು ಅತ್ಯಾಚಾರ ಮಾಡಿ ಮುಂದೆ ನಿಂತ್ಕೊಂಡು ಅವ್ರದೇ ಬಾತ್ರೂಮ್ ನಲ್ಲಿ ಸುಟ್ಟು ಹಾಕ್ತಾರೆ. ಹೆಣ್ಮಕ್ಳಿಗೆ ಸುಟ್ಟು ಹಾಕ್ತಾರೆ. ಅದರದ್ದು ಆರೋಪಿ ಯಾರು? ಆರೋಪ ಇವ್ರ ಮೇಲೆ ಇರ್ತದೆ. ಪೊಲೀಸರು ಇವತ್ತಿಗೂ ಕೂಡ ಹಿಡಿದಿಲ್ಲ ಅವ್ರನ್ನ. ಆರೋಪಿ ನಾಪತ್ತೆ. ನಾನು ಒಂದು ಮಾತು ಕೇಳ್ತಾ ಇದ್ದೀನಪ್ಪ, ಒಂದು ಮನೆ ಅಂಗಳದೊಳಗಡೆ ಮೂರು ಅತ್ಯಾಚಾರ ಆಗಿ ಹೆಣ ಬೀಳ್ತವೆ. ಮನೆ ಅಂಗಳದೊಳಗಡೆ ಆರೋಪಿನೇ ಸಿಗಲ್ಲ ಅಂದ್ರೆ ಏನದ್ರ ಅರ್ಥ? ಟೆರರಿಸ್ಟ್ ಹಿಡಿತೀವಿ ನಾವು ಪೊಲೀಸರು, ದೊಡ್ಡ ದೊಡ್ಡ ಮಾಫಿಯಾಗಳನ್ನು ಹಿಡಿತೀವಿ, ಡಾನ್ಗಳನ್ನು ಹಿಡಿತೀವಿ. ಮನೆ ಅಂಗಳದಲ್ಲಿ ಧರ್ಮಸ್ಥಳ ಅನ್ನುವಂತ ದೇವಸ್ಥಾನದ ಅಂಗಳಗಳಲ್ಲಿ ಅತ್ಯಾಚಾರ ಬರ್ಬರ ಕೊಲೆಯಾಗಿ ಸಿಗ್ತಾರೆ. ಆರೋಪಿಗಳೇ ಸಿಗಲ್ಲ. ಪೊಲೀಸರು ಅಧಿಕೃತವಾಗಿ ಕೊಡ್ತಾರೆ. ಆರೋಪಿಗಳು ನಾಪತ್ತೆ. ಮೊನ್ನೆ ಇನ್ನೊಂದು ಕೇಳಿದ್ವಿ, ಎಲ್ಲಾ ಕಾರ್ಯಕರ್ತರು RTI. ನಾನು ಒಂದು ಮಾತು ಕೇಳ್ತಾ ಇದ್ದೀನಪ್ಪ, ಒಂದು ಮನೆ ಅಂಗಳದೊಳಗಡೆ ಮೂರು ಅತ್ಯಾಚಾರ ಆಗಿ ಹೆಣ ಬೀಳ್ತವೆ. ಮನೆ ಅಂಗಳದೊಳಗಡೆ ಆರೋಪಿನೇ ಸಿಗಲ್ಲ ಅಂದ್ರೆ ಏನದ್ರ ಅರ್ಥ? ಟೆರರಿಸ್ಟ್ ಹಿಡಿತೀವಿ ನಾವು ಪೊಲೀಸರು, ದೊಡ್ಡ ದೊಡ್ಡ ಮಾಫಿಯಾಗಳನ್ನು ಹಿಡಿತೀವಿ, ಡಾನ್ಗಳನ್ನು ಹಿಡಿತೀವಿ. ಮನೆ ಅಂಗಳದಲ್ಲಿ ಧರ್ಮಸ್ಥಳ ಅನ್ನುವಂತ ದೇವಸ್ಥಾನದ ಅಂಗಳಗಳಲ್ಲಿ ಅತ್ಯಾಚಾರ ಬರ್ಬರ ಕೊಲೆಯಾಗಿ ಸಿಗ್ತಾರೆ. ಆರೋಪಿಗಳೇ ಸಿಗಲ್ಲ. ಪೊಲೀಸರು ಅಧಿಕೃತವಾಗಿ ಕೊಡ್ತಾರೆ. ಆರೋಪಿಗಳು ನಾಪತ್ತೆ. ಮೊನ್ನೆ ಇನ್ನೊಂದು ಕೇಳಿದ್ವಿ, ಎಲ್ಲಾ ಕಾರ್ಯಕರ್ತರು RTI ಅನುಭವ ಇದ್ದವರು ಇದ್ದೀರಿ. ಬಹುಶಃ ಈ ತರ ಉದಾಹರಣೆ ನೀವು ನೋಡಿರ್ಲಿಕ್ಕಿಲ್ಲ. ಮೊನ್ನೆ ಒಂದು ಕೇಳಿದ್ವಿ, ಆನೆ ಮಾವುತ ಕೇಸ್ ಹೇಳಿದ್ನಲ್ಲ, ಅದರೊಳಗೆ ನಾವು ಕೇಳಿದ್ವಿ, ಯಾಕೆ ನೀವು C ರಿಪೋರ್ಟ್ ಹಾಕಿದ್ರಿ? ಇದನ್ನ ನೀವು IGP ಅವ್ರ ಹತ್ರ ಹೋದ್ವಿ, SP ಅವ್ರ ಹತ್ರ ಹೋದ್ವಿ. ಅವಾಗ CPI ಬೆಳ್ತಂಗಡಿ ಅವರು ಬರವಣಿಗೆಯಲ್ಲಿ ಉತ್ತರ ಕೊಡ್ತಾರೆ, ಇದು ನಾವು ತನಿಖೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಿ ನಮ್ಮ ಮೇಲೆ ಶಿಫಾರಸು ಮಾಡಿಸಿ ಅಂತ ಹೇಳ್ತಾರೆ. ಆಶ್ಚರ್ಯ ಹೌದು? ಎಲ್ಲರೂ ಸಿಕ್ಕದ ನಿಮ್ಗೆ ಇಂಥದ್ದು? ಬಾಯಿ ಮಾತಿಂತ್ರ ಹೇಳ್ತಾರೆ. ಬಾಯಿ ಮಾತಿಂತ್ರ ಹೇಳ್ತಾರೆ, ನೋಡ್ರಪ್ಪ ಇದು ಬಹಳ ಸ್ಟ್ರಾಂಗ್ ಐತಿ ಕೇಸು, ಸ್ವಲ್ಪ ಮೇಲಿಂತ್ರ ಹೇಳ್ತಾರೆ. ಬಾಯಿ ಮಾತಿಂತ್ರ ಹೇಳ್ತಾರೆ. ಬರವಣಿಗೆಯೊಳಗೆ ಹೇಳಿದ್ದಾರೆ ಇವರು, ನಮಗ್ ಒತ್ತಡ ಹಾಕಿಸಿ ಮೇಲಿಂದ. ಅಂದ್ರೆ ಎಂತ ಪ್ರಭಾವಿಗಳು ಇದ್ದಾರೆ. ಇದನ್ನು ನಾವು ಕೇಳೋದು, ಇವುಗಳನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ.
RTI ನಿಂತ ನಮ್ಗೆ ಎಂತೆಂತ ಮಾಹಿತಿಗಳು ಸಿಕ್ಕಿದೆ ಅಂತ ಹೇಳಿದ್ರೆ, ಆರ್ಜಿಕರ್ ಕಾಲೇಜ್ ಕಲ್ಕತ್ತಾದಲ್ಲಿ UDR ಮಾಡಿದ್ರು. UDR ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್, ಸುಸೈಡ್ ಕೇಸ್. ಯಾಕೆ ಮಾಡಿದ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್ ಛಾಡಿಸಿದ್ರು ಅವ್ರಿಗೆ. ಧರ್ಮಸ್ಥಳದಲ್ಲಿ 464 ಹೆಣಗಳು ಅಂದ್ರೆ ಅಧಿಕೃತವಾಗಿ ಬಿದ್ದಿದ್ದು. UDR ಅದರಲ್ಲಿ ಒಂದು ಹೆಣ್ಮಗಳದು, ಚಿಕ್ಕ ಮಗು, 8 ವರ್ಷದ ಮಗು, ಬ್ಲೀಡಿಂಗ್ ಆಗ್ತಾ ಇತ್ತು. ದಾಖಲೆ ಇದೆ ಅದರಲ್ಲಿ. ದಯವಿಟ್ಟು ಯಾರಾದ್ರೂ ನನಗೆ ಕೇಳಿದ್ರೆ ಎಲ್ಲಾ ದಾಖಲೆಗಳನ್ನು ಕೊಡ್ತೀನಿ ನಿಮ್ಗೆ. ನಾನು ಫೇಸ್ಬುಕ್ ಅಲ್ಲಿ ಕೂಡ ಆಲ್ರೆಡಿ ಇದೆ. ಚೆನ್ನೈ ವಸ್ತ್ರದವ್ರಿಗೆ ಬೆಳಿಗ್ಗೆನೆ ನಾನು ಹಾಕಿದ್ದೀನಿ ಅದನ್ನ. 8 ವರ್ಷದ ಮಗಳು ರೀ, ಚಿಕ್ಕ ಹೆಣ್ಮಗು ರೀ, ಅದು ಆತ್ಮಹತ್ಯೆ. ಬ್ಲೀಡಿಂಗ್ ಆಗಿ ನೇತ್ರಾವತಿ ಹೊಳೆ ದಂಡೆ ಪಕ್ಕದಲ್ಲಿ ಸಿಗ್ತದೆ. ಆತ್ಮಹತ್ಯೆ, ಬ್ಲೀಡಿಂಗ್ ಆಗ್ತಾ ಇದೆ ಪಾಪ. ಜೆರಿಟಲ್ ಪಾರ್ಕ್, ಪ್ರೈವೇಟ್ ಪಾರ್ಕ್ ಬ್ಲೀಡಿಂಗ್ ಆಗ್ತಾ ಇದೆ. ಕೊಂಪೆ ಒಳಗೆ ಒಗೆದು ಬಿಟ್ಟಿದ್ದಾರೆ. ರೂಮ್ ಒಳಗೆ ಹೆಣ ಸಿಗ್ತದೆ, ಹೆಣ್ಮಗಳು. ಅಪರಿಚಿತ ಮಹಿಳೆ ಅಂತ ಬರೀತಾರೆ. ಆ ಮಗನು ಕೂಡ ಅಪರಿಚಿತ ಮಗಳ. ಯಾರಾದ್ರೂ ಅಪರಿಚಿತ ಮಗಳು ಎಲ್ಲೆಂತರ ಗುಲ್ಬರ್ಗ, ಧಾರವಾಡದಿಂದ ಹೋಗ್ತದೆ, ಅದು ಬೆತ್ತಲೆಯಾಗಿ ಬಿದ್ದಿದೆ. ಎಲ್ಲದಕ್ಕೂ ಕೂಡ ದಾಖಲೆ ಇದೆ. ಧರ್ಮಸ್ಥಳದ ಲಾಡ್ಜ್ ಒಳಗಡೆ ಅಪರಿಚಿತ ಹೆಣ್ಣು ಮಗಳು ಹೆಂಗಾಗತ್ತಪ್ಪ ನಿಮ್ಗೆ? ಲಾಡ್ಜ್ ಒಳಗೆ ಎಂಟ್ರಿ ಹಾಕ್ಬೇಕಾದ್ರೆ ನಿಮ್ಗೆ ID ಕಾರ್ಡು, ಊರು ಬರ್ಕೋತಿರೋ ಇಲ್ಲ? ಆಧಾರ್ ಕಾರ್ಡ್ ಕೇಳ್ತೀರಿ, ID ಕಾರ್ಡ್ ಕೇಳ್ತೀರಿ, ಇಲ್ದ ಹೆಂಗ್ ಬಿಟ್ಕೊಂಡಿರಿ ನೀವು? ಒಳಗಡೆ ಅಪರಿಚಿತ ಹೆಣ್ಣು ಮಗಳು. ಇನ್ವೆಸ್ಟಿಗೇಷನ್ ಮಾಡೋದು ಬೇಡ? ಆ ಹೆಣ್ಣು ಮಗುನ ಕಳ್ಕೊಂಡಂತ ಅಪ್ಪ ಅವ್ರಿಗೆ ರೈಟ್ಸ್ ಐತೆ ಏನೋ, ಒಂದು ಹಕ್ಕ ಇದೆ ಏನೋ, ನನ್ನ ಮಗಳು ಹೆಂಗ್ ಸತ್ಲು ಅಂತ ಹೇಳಿ. ಆ ಹೆಣ್ಮಗಳ ಸತ್ಲು, ಆಕೆ ಗಂಡನಿಗೆ, ಅಪ್ಪನಿಗೆ ರೈಟ್ಸ್ ಇದೆ ತಾನೇ, ನನ್ನ ಮಕ್ಕಳು ಹೆಂಗ್ ಸತ್ತರು ಅಂತ ಹೇಳಿ. ಯಾವುದು ಇನ್ವೆಸ್ಟಿಗೇಷನ್ ಇಲ್ಲ. ಇದು ಮಾಹಿತಿ ಹಕ್ಕಿನಿಂದ ನಾವು ತಗೊಂಡಂತಹ ಎಲ್ಲಾ ದಾಖಲೆಗಳಿವೆ. ಮಾಹಿತಿ ಹಕ್ಕಿನಿಂದ ಮಿಸ್ಸಿಂಗ್ ಆಗ್ತಾರೆ ಹೆಣ್ಮಕ್ಳು, ಸಿಗೋದೇ ಇಲ್ಲ. ನಾವು ಕೇಳಿದ್ರೆ, ನೀವು ಕಮ್ಯುನಿಸ್ಟರು, ನೀವು ದೇವಸ್ಥಾನಕ್ಕೆ ಅಪಮಾನ ಮಾಡ್ತೀರಿ. ರಾಜಕೀಯ ಮುಖಂಡರು ಕೇಳೋಕೆ ಬೇಡ ಇದನ್ನ, ಮಾಧ್ಯಮದವ್ರು ಕೇಳೋಕೆ ಬೇಡ ಇದನ್ನ, ಯಾರು ಕೇಳೋದಿಲ್ಲ. ಈ ಇತ್ತೀಚಿನದಲ್ಲಿ ಒಂದು 10 ದಿನದಲ್ಲಿ ನೋಡಿದ ನನಗೆ ಬಹಳ ಬೇಜಾರ ಅನಿಸ್ತು. ಚಿತ್ರದುರ್ಗ ಸಿರಿಗೆರೆ ಶಿವಾಚಾರ್ಯ ಸ್ವಾಮೀಜಿಗಳು ಇಡೀ ಜೀವನವನ್ನ ಶಿಕ್ಷಣಕ್ಕೋಸ್ಕರ ಅವ್ರ ಜೀವನವನ್ನೇ ಸವಸಿದ್ದಾರೆ. ಆ ಪುಣ್ಯ ಪುರುಷ, ಆ ಗುರುಗೆ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವ್ರು ಹೋಗಿ, ನೀವು ಯಾಕೆ ಪಟ್ಟ ಬಿಟ್ಟಿಳಿಲಿಲ್ಲ? ಆ ನಂತರ ರಾಜಕೀಯದವ್ರು ಹೋಗಿ ರಿಸಾರ್ಟಿಗೆ ಹೋಗಿ ಕುತ್ಕೊಂಡು ನೀವು ಪಟ್ಟ ಬಿಟ್ಟಿಳಿರಿ ಅಂತ ಹೇಳಿ. ನಾ ಈ ರಾಜಕೀಯ ಮುಖಂಡರಿಗೆ ಹೇಳ್ತಾ ಇದ್ದೇನೆ, ನಿಮಗೆ ಏನಾದರೂ ಧೈರ್ಯ ಇತ್ತಂದ್ರೆ ಹೋಗಿ ಅವ್ರು ಕೇಳಿ. 1,300 ಎಕರೆಯನ್ನ ದಲಿತರ ಭೂಮಿಯನ್ನ ದಲಿತ ಸಂಘಟನೆ ಮುಖಂಡರಿದ್ದಾರೆ. ನನಗೆ ಖುಷಿ ಆಗ್ತದೆ ಈ ವೇದಿಕೆಯಲ್ಲಿ. ದಲಿತರಿಗೆ ಬರುವಂತಹ ನೀರು ಹಳ್ಳದಿಂದ ಬರೋ ನೀರದು. ಹಳ್ಳದಿಂದ ಬರೋ ನೀರನ್ನ ಸಂಪೂರ್ಣವಾಗಿ ಕಟ್ ಮಾಡಿ ಇವರು ಫಾರ್ಮ್ ಹೌಸ್ಗೆ ಬಿಟ್ಕೊಂಡ್ರು, ದಲಿತರಿಗೆ ನೀರು ಸಿಗಬಾರ್ದು. ಅದೇ ಧರ್ಮಸ್ಥಳ, ನಾವು ಹೊರಗಡೆ ಹೇಳ್ತಾ ಇಲ್ಲ. MB ಕರಿಯ ಅಂತ ಹೇಳಿ ದಲಿತ ಮುಖಂಡರು ಅಂತಂದ್ರೆ ದಲಿತ ಆಕ್ಟಿವಿಸ್ಟ್ ಅವರು. ಅವ್ರ ಹೆಸರಿಗೆ ಪೆಟ್ರೋಲ್ ಬಂಕ್ ಆಗುತ್ತೆ, ಕೊಡೋದಿಲ್ಲ, ಇವ್ರು ಇಟ್ಕೊಂತಾರೆ. ದಲಿತರ ಜಮೀನು ಇವತ್ತಿಗೂ ಕೂಡ ನೀವು ಬನ್ನಿ, RTC ಕೂಡ ತೋರಿಸ್ತೇನೆ. RTC ಒಳಗೆ ಆ ದಲಿತ ಪಾಪ ವ್ಯಕ್ತಿ ಹೆಸರಿದೆ, ಕಬ್ಜಾ ಇರೋದು ಇವರಿದ್ದಾರೆ. ಆನಂತರ ಭೂಮಿ ರಹಿತ ಕೃಷಿ ಕಾರ್ಮಿಕರಿಗೆ ಜಮೀನು ಕೊಡ್ತಾರೆ ಸರ್ಕಾರ. ಈ ಏನು ಧರ್ಮಾಧಿಕಾರಿಗಳು ದೊಡ್ಡವರು ಅದಾರಲ್ಲ, ಸ್ವತಃ ಅವರ ತಮ್ಮನೇ, ಅವ್ರ ಬೇರೆಯವರಲ್ಲ, ಅವರ ಒಡ ಹುಟ್ಟಿದ ತಮ್ಮ ಧರ್ಮಸ್ಥಳದ ದೇವಸ್ಥಾನದ ಮುಖ್ಯ ಅಧಿಕಾರಿ ಏನಂತ ಕೊಡ್ತಾರೆ ಗೊತ್ತಾ? ನಾನು ಭೂರಹಿತ ಕೃಷಿ ಕಾರ್ಮಿಕ ಅಂತ ಹೇಳಿ 7 ಎಕರೆ 50 ಸೆಂಟ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾರೆ. ಆ ಕುಟುಂಬದ ಹೆಸರಿನಲ್ಲಿ 1,030 ಎಕರೆ ಇದೆ. ಎಷ್ಟು? 1,030 ಎಕರೆ ಅಧಿಕೃತವಾಗಿ ಅವರ ಕುಟುಂಬದ ಹೆಸರಿನಲ್ಲೇ ಇದೆ. ಅವ್ರು ಏನ್ ತಗೊಳ್ತಾರೆ ಸರ್ಟಿಫಿಕೇಟ್? ನಾನು ಕೃಷಿ ರಹಿತ ಕಾರ್ಮಿಕ ಅಂತ ಹೇಳಿ 7 ಎಕರೆ ತಗೊಳ್ತಾರೆ. ಇವನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ನಮಗೆ, ಮಟ್ಟಣ್ಣವ್ರು ನಿಮ್ಗೆ ಗೊತ್ತನ್ರಿ ಎಷ್ಟು ಜನಕ್ಕೆ ಅವರು ಅನ್ನದಾನ ಮಾಡ್ತಾರ ನೋಡಿಲ್ಲ ನೀವು ಅಂತ ಹೇಳಿ. ನಾನು ಹೇಳಿದೆ ಮೊನ್ನೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಬನ್ನಿ, ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಅನೇಕ ಮಠಗಳಿದೆ. ಎಲ್ಲಾ ಮಠಗಳಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾರೆ, ಅಕ್ಷರ ದಾಸೋಹ ಮಾಡ್ತಾರೆ. ಯಾರೊಬ್ರು ಕೂಡ ನಾ ಅನ್ನದಾಸೋಹ ಮಾಡಿದೆ ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ಹಾಕೊಂಡು ಪ್ರಚಾರ ತಗೊಂಡಿಲ್ಲ. ನಾನು ಕೂಡ ಓದಿದ್ದು ರುದ್ರಾಕ್ಷಿ ಮಠದ, ನಾಗನೂರು ಮಠದ ಕಾಂಪಿಟೇಟಿವ್ ಎಕ್ಸಾಮ್ ಓದಿದ್ದೆ ಆ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಅಂತ ಹೇಳಿ. ನಮ್ಗೆ ಊಟಕ್ಕೆ ಹಾಕಿದ್ರು ಅವರು
ಆನಂತರ ಪುಸ್ತಕ ಕೊಟ್ಟರು, ಯಾವತ್ತಿಗೂ ಕೂಡ ಪ್ರಚಾರ ತಗೊಳ್ಳಿಲ್ಲ. ಸಿದ್ಧಗಂಗಾ ಶ್ರೀಗಳು, ಸಿರಿಗೆರೆ ಶ್ರೀಗಳು, ಎಷ್ಟು ಉದಾಹರಣೆ ಕೊಡ್ಲಿ. ಕೊಪ್ಪಳದ ಗವಿಮಠ, ಗದಗಿನ ಗಾನಯೋಗಿ ಗಂಧರ್ವ ಪಂಚಾಕ್ಷರಿ ಗವಾಯಿಗಳ ಮಠ, ಎಷ್ಟು ಉದಾಹರಣೆ. ಇಲ್ಲೇ ಕಲಬುರಗಿಯಲ್ಲಿನೇ ಸಾಕಷ್ಟು ಮಠಗಳಿದಾವ್ರಿ. ಸಣ್ಣ ಸಣ್ಣ ಹಳ್ಳಿ ಒಳಗಿನ ಮಠ ದಾಸೋಹ ಮಾಡ್ತಾರೆ. ಯಾರೋ ಮೀಟರ್ ಬಡ್ಡಿ ದಂಧೆ ಮಾಡಲಿಲ್ಲ, ಇವತ್ತು ಇವರು ಮೀಟರ್ ಬಡ್ಡಿ ದಂಧೆ ಸ್ಟಾರ್ಟ್ ಮಾಡಿ 20 ವರ್ಷದಿಂದ ಹಳ್ಳಿಗೆ ಹೋದ್ರೆ ನೀವು ಬೇಕಾದ್ರೆ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ವಾರ ವಾರ ಮೀಟರ್ ಬಡ್ಡಿ ಕಲೆಕ್ಷನ್. ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ? ನೀವು ದೇವ್ರಿಗೆ ಪ್ರಶ್ನೆ ಮಾಡ್ತೀರಿ. ನಿಜವಾಗ್ಲೂ ಪ್ರಶ್ನೆ ಮಾಡಬೇಕಾಗಿರೋದು ಇವರಿಗೆ ಮಾಧ್ಯಮಗಳು, ಆದ್ರೆ ಮಠಗಳಿಗೆ ಪ್ರಶ್ನೆ ಮಾಡ್ತಾರೆ. ನೀವು ಗದ್ದಿಗೆ ಬಿಟ್ಟು ಯಾಕೆ ಕೇಳಂಗಿಲ್ಲ? ಇವತ್ತು ನಾನು ಒಂದು ಮಾತು ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಸುಮಾರು ಜನ ಮಾತಾಡೋರಿರ್ತಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತೇನಾದ್ರೂ ನಮ್ಮಂಥವ್ರು, ನಾನಿವತ್ತು ವೇದಿಕೆಗಳು ಬಂದಿದ್ದೇನೆ, ಮಾತಾಡ್ತಾ ಇದ್ದೇನೆ, ಆದ್ರೆ ನಾವು ಬಡ ಕುಟುಂಬದಿಂದ ಬಂದಂಥವ್ರು, ಮಧ್ಯಮ ವರ್ಗದಿಂದ ಬಂದಂಥವ್ರು, ನಮ್ಮಂತ ಲಕ್ಷಾಂತರ ಜನ ಬಡ ಕುಟುಂಬದವರು ಶಿಕ್ಷಣವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ, ಗವರ್ಮೆಂಟ್ ಸರ್ವಿಸ್ ಅಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಮಠಗಳ ಪಾತ್ರ ಬಹಳ ದೊಡ್ಡದಿದೆ. ಮಠಗಳು ಇಲ್ಲೇ ಹೋಗಿದ್ರೆ ಸಾಮಾಜಿಕ ಅಸಮಾನತೆ ಸಿಕ್ಕಾಪಟ್ಟೆ ಆಗ್ತದೆ. ನೀವು ಅಬ್ಸರ್ವ್ ಮಾಡಿ, ನಮ್ಮ ಆಳಂದ ಬೆಲ್ಟು ಅಲ್ಲಿ ಸಿಕ್ಕಾಪಟ್ಟೆ ದಲಿತ ಸಂಘರ್ಷ ಸಮಿತಿಗಳು ಯಾಕೆ ಹುಡ್ಕೊಂಡು ಹೇಳಿದ್ರೆ ಅಸಮಾನತೆ ಜಾಸ್ತಿ. ಆ ಗಡಿ ಭಾಗ, ಈ ಕಡೆ ಚಿಂಚೋಳಿ ಮತ್ತೆ ಕೋಲಾರದಿಂದ ಕೂಡ ಬಂದಿದ್ದಾರೆ. ಕೋಲಾರ ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಮಠಗಳ ಸಂಪರ್ಕ ಇತ್ತು ಅಲ್ಲಿ ಸಾಮಾಜಿಕ ಅಸಮಾನತ್ವನೇ ಆಗ್ಲಿಲ್ಲ. ಶಿವಶರಣರು, ಬಸವಣ್ಣನವರು ಅವಾಗಲೇ ಸಮಾಜದ ಹುಳುಕುಗಳನ್ನ ಪ್ರಶ್ನೆ ಮಾಡ್ತಾ ಇದ್ರು. ಒಂದು ವೇಳೆ RTIನ ಪಿತಾಮಹ ಏನಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು. ಅವರ ಮುಂದಾಲೋಚನಾ ಶರಣ ಪರಂಪರೆ ಇದು. ಅಂತ ಮಠಗಳನ್ನು ಇವತ್ತು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ನೀವು ಯಾಕೆ ಕೇಳೋದಿಲ್ಲ? ಶಿವಾಚಾರ್ಯ ಪಾಪ ಎಂತವ್ರು, ಎಷ್ಟು ಸಾಧನೆ ಮಾಡಿದ್ದಾರೆ ಅವರು. ಇವ್ರನ್ನ ಬಿಡ್ತಾರೆ, ಇವ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಇವ್ರ ಪ್ರಶಸ್ತಿ ಕೊಡ್ತಾರೆ. ನಮ್ಮ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮಠಗಳು ಇರೋದ್ರಿಂದನೇ ಇವತ್ತು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಇಷ್ಟು ಪ್ರಬುದ್ಧವಾಗಿ ನಿಂತಿದೆ. ನಮ್ಮೆಲ್ಲರ ಜವಾಬ್ದಾರಿ. ಈ ಒಂದಿಷ್ಟು ಇನ್ನೂ ಸಾಕಷ್ಟಿದೆ ಮಾತಾಡೋದು, ಆದ್ರೆ ಸಾಕಷ್ಟು ಜನ ಮಾತಾಡೋರಿದ್ದಾರೆ. ಈ ಒಂದು ವೇದಿಕೆಗೆ ಕರೆಸಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ, ಕೊನೆಯದು ಒಂದು ಸಜೆಷನ್ ನಾನು ಹೇಳ್ತಾ ಇದ್ದೇನೆ ಚೆನ್ನೈ ವಸ್ತ್ರದವರಿಗೆ. ಇದೇನು RTI ತಮ್ಮ ಇದನ್ನ ಮಾಡಿದ್ರಿ, ಇದರಲ್ಲಿ ಇನ್ನೂ ಒಂದು 2 ಬ್ರಾಂಚ್ ಮಾಡಿ, ಒಂದು ಲೀಗಲ್ ಟೀಮ್ ಅಂತ ಒಂದು ಆಗಬೇಕು. ಕಾನೂನು ಅಂದ್ರೆ ಒಳ್ಳೊಳ್ಳೆ ಈಗ ಅಡ್ವೊಕೇಟ್ ಈಗ ಬಂದಿದ್ದಾರೆ, ತಾವು ಸನ್ಮಾನ ಮಾಡಿದ್ರೆ ಅವ್ರು ಸಾಕಷ್ಟು ಸಮಾಜ, ಅವ್ರದ್ದೊಂದು ಟೀಮ್ ಇಟ್ಕೊಳ್ಳಿ. ಅಂತಾರೆ ರಿಸರ್ಚ್ ಟೀಮ್ ಅಂತ ಒಂದು ಇಟ್ಕೊಳ್ತೀವಿ, ಒಂದು ರಿಸರ್ಚ್ ವಿಂಗ್ ಅಂತ ಆಗಬೇಕು. ಯಾಕಂದ್ರೆ ಇವತ್ತೇನಾಗಿದೆ, ಸಿಕ್ಕಾಪಟ್ಟೆ ಏನಾದ್ರು ಕೇಳಿಬಿಟ್ರೆ ಬಯಕ್ ಸ್ಟಾರ್ಟ್ ಮಾಡ್ತಾರೆ, ಸಾಮಾಜಿಕ ಜಾಲತಾಣದೊಳಗೆ ಅಟ್ಯಾಕ್ ಮಾಡ್ತಾರೆ. ಒಂದು ರಿಸರ್ಚ್ ಟೀಮು ಮತ್ತು ಒಂದು ಲೀಗಲ್ ಟೀಮ್ ಸ್ಟ್ರಾಂಗ್ ಆಗಿರ್ಬೇಕು. ಆದ್ರೆ ಒಂದು ತಿಳ್ಕೊಳ್ಳಿ, ಯಾವ ಕಾರಣಕ್ಕೂ ಕೂಡ ನೀವು ಹೆದರ್ಕೊಳಕ್ ಹೋಗಬೇಡಿ. RTI ಕಾರ್ಯಕರ್ತರು ಯಾವ ಕಾರಣಕ್ಕೂ ಹೇಳಬೇಡಿ. ಮಿಸ್ಟರ್ ಬೀನ್ ಒಂದು ಮಾತು ಹೇಳಿದ್ದ, ಮತ್ತೆ ಚಾರ್ಲಿ ಚಾಪ್ಲಿನ್ ಹೇಳಿದ್ದ, ಇದನ್ನ ನನ್ನನ್ನ ಇನ್ಸಲ್ಟ್ ಮಾಡ್ಬೇಕಂತ ಹೇಳಿದ್ರೆ ನಿಶ್ಚಿಂತವಾಗಿ ನನ್ನ ಇನ್ಸಲ್ಟ್ ಮಾಡಿ, ನನ್ನನ್ನು ಅವಮಾನ ಮಾಡಿ, ನಾನು ಯಾರ ಮೇಲೂ ಕೇಸ್ ಹಾಕುವುದಿಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆರ್ಟಿಕಲ್ 19(1) ಅದರ ಮುಖಾಂತರ ಇದು RTI ಆಕ್ಟ್ ಆಗಿದ್ದು. ನಿಶ್ಚಿಂತವಾಗಿ ನೀವು ನಮ್ಮನ್ನ ಅವಮಾನ ಮಾಡಿ, ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಹೇಳ್ತಾನೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ನಾವು ಸತ್ಯದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಗುರುಗಳ ಆಶೀರ್ವಾದ ಇದೆ ನಮಗೆ. ಸತ್ಯ ದಾರಿಯಲ್ಲಿ ನಮ್ಗೆ ಅವಮಾನ ಮಾಡಿದ್ರೆ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಬೈಕೊಳ್ಳಿ. ಅವ್ರು ಹೇಳ್ಬೇಡಿ, ನಿಶ್ಚಿಂತವಾಗಿ ನೀವು ನಮ್ಮನ್ನು ಅವಮಾನ ಮಾಡಿ, ಆದ್ರೆ ನಾವು ಮಾತ್ರ ನಮ್ಮ ದಾರಿಯಲ್ಲಿ ನಾವು ಹೋಗೇ ಹೋಗ್ತೀವಿ ಅಂತ ಹೇಳಿ ಅನ್ನೋ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ಹೋಗುತ್ತೆ. ನನಗೆ ಕರೆದು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ, ಚೆನ್ನೈ ವಸ್ತ್ರದವರಿಗೆ ಮತ್ತು ಅವರೆಲ್ಲಾ ಟೀಮಿಗೆ, ಮತ್ತೆ ನಮ್ಮ ರಮೇಶ್ ಅವರಿಗೆ ಮುಂದಿನ ಜೀವನ ಇನ್ನೂ ಉಜ್ವಲವಾಗಲಿ ಅಂತ ಮತ್ತು ಎಲ್ಲಾ ಸನ್ಮಾನಿತರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನೀತಿ ಕೆಲಸಕ್ಕೆ ಹೋಗಿ ಸಮೇತ ದುಡ್ಡು ಕಟ್ತಾ ಇದ್ದಾರೆ. ನಿಮ್ಮಲ್ಲಿ ಅದು ಒಂದು ಶಕ್ತಿ ಐತಿ, ಅದನ್ನ ನೀವೊಂದು ಅದನ್ನ ಬೆಳಗ್ಗೆ ಸಾಂಬಾರಿ ಅಂತ ನನ್ನೊಂದು ಅಭಿಪ್ರಾಯ. ಅಲ್ಲ, ಈಗ ನೀವು ಹೇಳೋದು ಮೀಟರ್ ಬಡ್ಡಿ ನಿಂದಿರಬೇಕು, ಅದು ಸಂಘ ಸರ್, ಸಂಘದಿಂದ. ಈಗ ನೋಡಿ ನಾನು ನೀವು ಹೇಳಿದ್ದು ಒಳ್ಳೇದಾಯ್ತು, ಪ್ರಶ್ನೆ ಕೇಳಿದ್ರು ಒಳ್ಳೇದಾಯ್ತು. ನಿಮ್ಮ ಪ್ರಕಾರ ನಿಂದಿರಬೇಕು, ನಿಂದಿರಬಾರ್ದು? ನಿಲ್ಬೇಕು ಸರ್, 100% ನಿಲ್ಬೇಕು. ನಿಲ್ಬೇಕು ಸರ್. ಇವ್ರು ಏನ್ ಮಾಡಿದಾರೆ ಅದನ್ನ, ಈ ನಾನು ಒಂದು ಉದಾಹರಣೆ ಕೊಡ್ತೇನೆ. ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದಾರೆ ಇವರು. ತೋರಿಸೋದೇನು ಮೆಡಿಕಲ್ ಶಾಪ್, ನಮ್ದು ಸಂಘ, ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಮಾಡೋದೇನು ನಿಖಲ್ ದಂಧೆ.
ಇದು ಯಾವಾಗ ನಿಲ್ತದೆ ಅಂತೇಳಿ ನಾವು ಆಲ್ರೆಡಿ ಇದನ್ನ ನಿಲ್ಸಿದೀವಿ. ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ ಒಂದು 20,000 ಸಂಘಗಳನ್ನ ನಿಲ್ಸಿದೀವಿ. ಹಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಜನಗಳು ಒಗ್ಗಟ್ಟಾಗ್ಬೇಕು. ಅಲ್ಲಿ ಆಯಾ ಜನಗಳು ಸಂಘದೊಳಗೆ 10 ಜನ ಇರ್ತಾರೆ, 10ರಲ್ಲಿ 2 ಜನ ಸಾಲ ಕಟ್ಟಲಿಲ್ಲ ಅಂದ್ರೆ 8 ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಕಟ್ಟರಲ್ಲೇ ಇಲ್ಲ, ನನಗೆ ಸಾಲ ಸಿಗುದಿಲ್ಲ, ನನಗೆ ಸಾಲ ಸಿಗುದಿಲ್ಲ ಅಂತೇಳಿ ಏನಾಗ್ತಾ ಐತೆ, ಇದು ದಿನ ಹೋದಂಗೆ ಅವ್ರಿಗೂ ಭಾರ ಆಗ್ತಾ ಐತೆ. ಆ ಗ್ರಾಮದವರು ಒಂದು ರೆಡಿಯಾಗಿ ಮಾಡ್ಕೊಂಡು ಇಲ್ಲಿವರೆಗೆ ನಾನು ಎಷ್ಟು ಕಟ್ಟಿದ್ದೀನಿ ಕೊಡಪ್ಪ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳ್ತೀನಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು. ಇವ್ರು ಎಣ್ಣೆ ಚೀಟಿ ಬರ್ದು ಕೊಟ್ರೆ ಆಗುದಿಲ್ಲ, ಉದ್ರಿ ಚೀಟಿ ಬರ್ಕೊಟ್ರೆ ಆಗುದಿಲ್ಲ. ಅವ್ರು ಹೇಳಿ ಇಷ್ಟು ವಾರ ನಾನು ಕಟ್ಟಿದ್ದೀನಲ್ಲಪ್ಪ ತಂದು ಕೊಡಿ ಅಂತ ಕೇಳಿ, ನಿಮ್ಮ ಹತ್ರ ಬರೋದೇ ಇಲ್ಲ. ಆ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡೋದು. ನಾವು ಅದಕ್ಕೆ ಒಂದು ಟೀಮೇ ಇದೆ ನಮ್ದು, ಜಯಂತ್ ಟಿ ಅಂತ ಹೇಳಿ, ಆ ನಂತರ ರವೀಂದ್ರ ಶೆಟ್ಟಿ ಅಂತ ಹೇಳಿ, ಮತ್ತೆ ಶೈಲಜಾ ಅಂತ ಹೇಳಿ ಮೊದಲೇ ಮಹಿಳೆ ಅವರು ರಾಜ್ಯದಲ್ಲಿ ಸಂಘದ ಬಡ್ಡಿ ದಂಧೆಯನ್ನ ನಿಲ್ಸದಂತ ಮೊದಲೇ ದುರ್ಗಾಶಕ್ತಿ ಅನ್ನೋ ಸಂಘದಲ್ಲಿ ನಿಲ್ಸಿದ್ರು. ಇಲ್ಲಿ ಗ್ರಾಮಗಳು ಒಟ್ಟಾಗ್ಬೇಕು, ಗ್ರಾಮಸ್ಥರು ಒಟ್ಟಾಗ್ಬೇಕು. ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೀನು ಬಡ್ಡಿ ಕಟ್ಟು, RBI ನಿಯಮದ ಪ್ರಕಾರ ಇಲ್ಲ ಇಲ್ಲ ಅದು. RBI ನಿಯಮದ ಪ್ರಕಾರ ವಾರದ ಬಡ್ಡಿ ಅನ್ನೋದೇ ಇಲ್ಲ. ಮುಂಚೆ ಇವ್ರು ಏನ್ ಮಾಡ್ತಾ ಇದ್ರೆ ಎಲ್ಲಾ ಸ್ಟೇಷನ್ಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಯಾವ ಭಯನೂ ಇಲ್ಲ. ಸ್ಟೇಷನ್ಗಳಿಗೆ ಮೊದ್ಲಿಗೆ ಫಿಕ್ಸ್ ಮಾಡ್ತಾ ಇದ್ದಾರೆ, ಸ್ಟೇಷನ್ಗಳಿಗೆ ಮೊದ್ಲಿಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಿಂದೆ ಲಿಕ್ಕರು ಇಸ್ಪೇಟು ಆ ಲಾಟ್ರಿದವ್ರು ಮೊದ್ಲಿಗೆ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ಗೆ. ಈಗ ಇವ್ರು ಬಡ್ಡಿ ದಂಧೆ ಮಾಡೋರು, ಇವ್ರ ಸಂಘದವ್ರು ಏನ್ ಮಾಡಿದ್ದಾರೆ, ಒಂದು ಸ್ಟೇಷನ್ಗೆ ತಿಂಗಳ 10, 20, 50 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ, ಹೆದರ್ಸ್ತಾ ಇದ್ದಾರೆ. ಇದು ಕೂಡ ನಿಮಗೆ ಮಾಹಿತಿ ಇರಲಿ ಎಲ್ಲರಿಗೂ. ಪೊಲೀಸರು ಬಡ್ಡಿ ದಂಧೆ ಮಾಡುವಂತ ಏಜೆಂಟ್ರಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಪೊಲೀಸರು ದುಡ್ಡು ವಸೂಲಿ ಮಾಡ್ರಿ, ಸಾಲ ಕಟ್ರಿ ಅಂತ ಹೇಳುವ ಅಧಿಕಾರ ಪೊಲೀಸರಿಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಜನಸಾಮಾನ್ಯರಿಗೆ ಗೊತ್ತಿರ್ಬೇಕು. ಜನಕ್ಕೂ ಅರ್ಥ ಮಾಡ್ಕೋಬಹುದು. ಸಾಲ ಸಿಗ್ತೈತೆ ತಗೊಳ್ರಿ. ಎದಕ್ಕೆ? ಬರ್ತ್ಡೇ ಪಾರ್ಟಿ ಮಾಡಕ್ ಸಾಲ ತಗೋತಾರ, ರಮ್ಮಿ ಆಟ ಆಡಕ್ ಸಾಲ ತಗೋತಾರ, ಕ್ರಿಕೆಟ್ ಬೆಟ್ಟಿಂಗ್ ಸಾಲ ತಗೋತಾರ. ಹಳೆ ಮೊಬೈಲ್ ಐತೆ 5,000 ರೂಪಾಯಿ ಬೇಡ, ಸ್ಯಾಮ್ಸಂಗ್ ಹೊಸಾದ್ ಬೇಕು 30,000 ರೂಪಾಯಿ ಅಂದ್ರೆ ಸಾಲ ತಗೋತಾರ. ಸಾಲ ತಗೊಳ್ಳೋದು ಕೂಡ ನಿಲ್ಲಿಸ್ಬೇಕು ಸರ್. ಈಗ ಅವ್ರು ಬ್ಯಾಂಕ್ನವ್ರು ಕೊಡ್ತಾರ, ನಾವು ಕೊಡುದಿಲ್ಲ ಅಂತ ಹೇಳ್ತಾರಲ್ಲ. ಬ್ಯಾಂಕ್ನವ್ರು ನೋಡಿ ಸರ್, ಬ್ಯಾಂಕ್ನವ್ರು ಕೊಟ್ರೆ ಯಾರು ಬರ್ಬೇಕು? RBI ನಿಯಮ ಇದೆ, ನಾನು ಓದಿ ಹೇಳಿದ್ದೀನಿ ಅದನ್ನ. ಬ್ಯಾಂಕ್ನವ್ರು ಕೊಟ್ರೆ ಇವ್ರು ಏಜೆಂಟ್ರು ಬರ್ತಾರಲ್ಲ, ಇವ್ರು ಏಜೆಂಟ್ರಿಗೂ ಕೂಡ ಬ್ಯಾಂಕ್ನವರು ಸೀಲ್ ಹಾಕಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ಬೇಕು. ಬ್ಯಾಂಕ್ನವರೇ ಕೇಳ್ಬೇಕು ಅದನ್ನ, ಇವ್ರು ಕೇಳು ಹಂಗಿಲ್ಲ. ಇವ್ರು ಹೇಳ್ತಾರೆ ನಾವು ಸಂಘದಿಂದ ನಾವು ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ಹೇಳದ್ ನಾನು, ಸಂಘ ಮೆಡಿಕಲ್ ಶಾಪ್ ಲೈಸೆನ್ಸ್, ಮೆಡಿಕಲ್ ಶಾಪ್ ಲೈಸೆನ್ಸ್. ಬಡ್ಡಿ ವ್ಯವಹಾರ ಏನಿದೆ ಲಿಕ್ಕರ್ ಶಾಪ್. ಇವ್ರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ, ಆ ಮೆಡಿಕಲ್ ಶಾಪ್ ಹೆಸರೇನು, ಶ್ರೀ ಧರ್ಮಸ್ಥಳ ಮಂಜುನಾಥ. ಪ್ರಶ್ನೆ ಮಾಡಿದ್ರೆ ಓ ನೀ ಮಂಜುನಾಥನ ಪ್ರಶ್ನೆ ಮಾಡ್ತೀವಿ, ದೇವರ ಅವಮಾನ ಮಾಡ್ತೀವಿ ಅಂತ ಹೇಳಿ ಜನಕ್ಕೆ ಅದೊಂದು ಹೆದರ್ಸ್ಬಿಡ್ತಾರೆ. ಪ್ರಶ್ನೆ ಮಾಡಿದ್ರೆ ಏನಂತಾರೆ, ನೀ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀವಿ, ದೇವ್ರು ನಿನಗೆ ಇದನ್ನು ಮಾಡ್ತಾರೆ ಅಂತೇಳಿ. ಅದ್ರ ಒಂದು ತಿಳ್ಕೊಳ್ಳಿ, 12 ವರ್ಷದಿಂದ ಏನು ಹೋರಾಟ ನಡೆದಿದೆಯಲ್ಲ, ಆ ಹೋರಾಟದಿಂದ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಈ ಮೂಢನಂಬಿಕೆಗಳನ್ನ ದಯವಿಟ್ಟು ಇದನ್ನ ಮಾಡಿ, ಯಾವ ಕಾರಣಕ್ಕೂ ಕಟ್ಟಬೇಡಿ. ಯಾಕಂದ್ರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ, ನೀವು ಕಟ್ ಆಗಿದೆ. ಒಂದ್ ಮೂರ್ಕೊಳ್ಳೆ ಇನ್ನೊಂದು ತಗೊಳ್ಳಿ ಅಂತ ಹೇಳ್ತಾನೆ. ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರ್ಬೇಕಲ್ಲ ಯಜಮಾನ್ರೆ, ನಿಮ್ಗೆ ಕೊಡೋದನ್ನೇ ಇಲ್ಲ. ಅವರೇ ಇಟ್ಕೋತಾರೆ, ಸತ್ರ ಏನ್ ಮಾಡ್ತಾರೆ, ಅವರೇ ತಗೋತಾರೆ, ಅವರೇ ಸಹಿ ಮಾಡಿ ಅವರೇ ತಗೋತಾರೆ, ನಿಮ್ಗೆ ಏನು ಸಿಗೋದಿಲ್ಲ. ಇಂಥ ಒಂದು ವ್ಯವಸ್ಥೆ ಇದೆ. ಇದಕ್ಕೊಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ನೀವು ಮತ್ತೆ ಯಾಕೆ ಕೈ ಬಿಟ್ರಿ ಅದನ್ನ? ಇಲ್ಲ, ರೆಗ್ಯುಲರ್ ಮತ್ತೆ ಕೊಟ್ಟು ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಮತ್ತೆ ಅದ್ರ ಸಲುವಾಗಿನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅದ್ರ ಯೋಜನೆ ಬಗ್ಗೆನ ಕೊಟ್ಟಿದ್ರಿ, ಯೋಜನೆ ಬಗ್ಗೆನ ಕೊಟ್ಟಿದ್ರಿ, ಅದನ್ನ ಯಾಕೆ ನಿಲ್ಸಿದ್ರಂತ? ಅದನ್ನ ಮುಂದುವರಿಸಬಹುದು, ಏನ್ ಮಾಡ್ತೀರಂತ? ಮುಂದುವರಿಸ್ತಾ ಇದೀವಿ ಆಲ್ರೆಡಿ ಸರ್. ಈಗ ಎಷ್ಟು 20,000 ಸಂಘಗಳನ್ನ ನಾವು ನಿಲ್ಸಿದೀವಿ, ಬಡ್ಡಿ ದಂಧೆನ ನಿಲ್ಸಿದೀವಿ. ಧರ್ಮಸ್ಥಳ ಸಂಘಕ್ಕೆ ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಈ ಭಾಗದಲ್ಲಿ ಜನಕ್ಕೆ ಏನಂತ ಹೇಳಿದ್ರೆ, ನಾವು ದೇವ್ರು ನಂಬ್ತೀವಪ್ಪ ನಾವು. ಇದೇನೋ ಅಯ್ಯೋ ಧರ್ಮಸ್ಥಳದವರು ಏನೋ ಆಗ್ಬಿಡ್ತೈತೆ ಅಂತ ಹಂಗಿಲ್ಲ. ಬ್ಯಾಂಕ್ನವ್ರು ಕೊಟ್ರೆ ನೀವು ಯಾಕೆ ಹೆದರ್ತೀರಿ? ನಿಲ್ಸ್ಬಿಡ್ರಿ ಅದನ್ನ. ಪಾಸ್ಬುಕ್ ಹೇಳಿ ಬ್ಯಾಂಕ್ನವ್ರಿಗೆ ಹೇಳ್ರಿ, ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಎಷ್ಟೆಷ್ಟಾಗಿದೆ ಅಂತ ಹೇಳ್ಬೇಕು. ನೀವೇನೋ ಒಂದು 50,000 ತಗೊಂಡ್ವಿ ಅಂತ ಹೇಳಿ ಜೀವನ ಪೂರ್ತಿ ಅವ್ರು ಜೀತ ಮಾಡ್ತೀರಾ? ಅವ್ರು ಇಷ್ಟೇ, ಅವ್ರು ಸತ್ತ ಮೇಲೆ ಅವ್ರ ಮಕ್ಕಳಿಗೂ ಕಟ್ರಿ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಹಿಂದೆ ಜೀತ ಪದ್ಧತಿ ಇತ್ತು. ನಮ್ಮ ತಂದೆನೂ ಕೂಡ ಜೀತ ಮಾಡ್ತಿದ್ರು. ಜೀತ ಪದ್ಧತಿ ನಿರ್ಮೂಲನೆಗೋಸ್ಕರ ಎಷ್ಟು ಚಳವಳಿ ನಡೆದು. ಈಗ ಏನಾಗೈತಿ, ನೀವು ಒಂದು 50,000 ರೂಪಾಯಿ ತಗೊಳ್ರಪ್ಪ, ಜೀವನ ಪರ್ಯಂತ ಅವ್ರು ಜೀತ ಮಾಡ್ಕೊಂತ ಹೋಗ್ಬೇಕು. ನೀವಾಗಲೇ ನಿಮ್ಮ ಮಕ್ಕಳು ಮಾಡ್ಕೊಂತಾನೆ ಇರೋದು. ನಿಮ್ಮನ್ನ ಏನಾರು ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ಅವ್ರು ಒಳ್ಳೆ ಆಗ ಮಾತಾಡಿದಾಗ? ಅಲ್ಲ, ಜಗಳ ಬೈತಾ ಇರ್ತಾರೆ, ನಮ್ಮ ಕಾಂಟ್ಯಾಕ್ಟ್ ಆದ್ರೂ ಬೈತಿರ್ತಾರೆ, ಮಟ್ಟಣ್ಣವ್ರು ಹಂಗ ಹಿಂಗ ಅಂತೇಳಿ ಬೈತಾ ಇರ್ತಾರೆ. ಬೈಲಿ, ಅದಕ್ಕೆ ನಾನು ಹೇಳಿದೆ ಬೇಕಾದಷ್ಟು ಬೈಲಿ, ನಾವು ಮಾತ್ರ ಸುಮ್ಮನೆ ಆಗುದಿಲ್ಲ. ಧನ್ಯವಾದ.
Thank you. ಧರ್ಮಾಧಿಕಾರಿಗಳು ಹೇಳಿದ್ದಾರೆ ಸರ್, ನಾವು ಕೊಟ್ಟಿಲ್ಲ, ಸಾಲ ಕೊಟ್ಟಿರೋದು ಬ್ಯಾಂಕ್ ಅವರೇ ಹೇಳಿದಾರಲ್ಲ, ಅವರೇ ಹೇಳಿದಾರಲ್ಲ, ಬ್ಯಾಂಕ್ನವ್ರು ಅಂದ್ರೆ ಬ್ಯಾಂಕ್ನವ್ರು ಬಂದು ಕೇಳಂತ ಹೇಳಿದ್ರು. ಸರ್ ಒಂದು ನಿಮಿಷ. ಅದ್ರ ಸಲುವಾಗಿ ನಾವು ಒಬ್ಬ ಬ್ಯಾಂಕ್ ಎಂಪ್ಲಾಯ್, ಅದ್ರ ಸಲುವಾಗಿ ಗೌರ್ಮೆಂಟ್ ಕಡೆಯಿಂದ ಪುರಸಭೆಗಳಿಗೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಒಂದು ಗೌರ್ಮೆಂಟ್ ಸರ್ಕಾರದಿಂದನೇ ಕೊಟ್ಟಿದೆ. ಸ್ವಲ್ಪ 10 ಜನ ಕಲ್ತ್ರೆ ಗೌರ್ಮೆಂಟ್ ಇಂದಾನೆ ಲೋನ್ ಕೊಡ್ಬೇಕು. 50,000 10 ಜನ ಕಲ್ತ್ರ 50,000 ಅವ್ರಿಗೆ 5,000 ಅದ್ರಂಗೆ ಗೌರ್ಮೆಂಟ್ ಕಡೆನೇ ಕೊಡ್ತಾ ಇದೆ. ಅಂದ್ರೆ ನಾವು ಹೋಗ್ತಾ ಇಲ್ಲ, ಕರೆಕ್ಟ್, ಬಹಳ ಕರೆಕ್ಟ್. ನಾವು ಹೋಗ್ತಾ ಇಲ್ಲ. ಈಗ ನಾವು ಬ್ಯಾಂಕ್ ಅಂದ ತಕ್ಷಣ ಲೋನ್ ಬೇಕಂದ್ರೆ ಬ್ಯಾಂಕಿಗೆ ಬರೋದಲ್ಲ. ಗೌರ್ಮೆಂಟ್ ಇಂದ ನಮ್ಗೆ ಸವಲತ್ತಿದೆ, ಗೌರ್ಮೆಂಟ್ ಇಂದ ಸವಲತ್ತಿದೆ ಅಂತ ತಿಳ್ಕೊಳಲ್ಲ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಪುರಸಭೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಾಕಿರ್ತಾರೆ. ಅಲ್ಲಿ ಹೋಗಿ ನೋಡ್ಬೇಕು ನಾವು, ಈ ತರ ಇದೆ ಲೋನ್ ಫೆಸಿಲಿಟೀಸ್ ಅಂತ. ಇಂದ ಸಣ್ಣ ಸಣ್ಣ ಸಂಘಗಳನ್ನ ನಿರ್ಮೂಲನೆ ತೆಗಿಬೇಕಂತೇನೆ ಗೌರ್ಮೆಂಟ್ ನಿರ್ಧಾರ ಮಾಡಿ ಈ ತರ ಕೊಡಬೇಕು. ಆ ತರ ಬರೀ 7% ಅಂದ್ರೆ 40 ಪೈಸೆ 45 ಪೈಸೆ ಒಳಗಡೆನೆ ಕೊಡಬೇಕು. ಕಾರ್ಮಿಕರಿಗೆ ದುಡಿಯುವಂತ ಕೂಲಿ ಕಾರ್ಮಿಕರಿಗೆ ಕೊಡ್ಬೇಕಂತ ಆಮೇಲೆ